ವಿದ್ಯಾರ್ಥಿಗಳೇ ಈ ಗಣಿತನ ಮಾಡ್ರಿ. ನೀವು ಮಾಡೋದಾದ್ರಿಂದ ನಾ ತಿಳಿಸ್ತೀನಿ ನೋಡ್ರಿ, ಲಕ್ಷ ಕೊಟ್ಟು ಈತಲ್ಲ. ಈಗ ವಿಡಿಯೋ ಮ್ಯೂಟ್ ಮಾಡ್ರಿ, ವಿಡಿಯೋ ಮ್ಯೂಟ್ ಮಾಡಿ ಗಣಿತ ಬಿಡಿಸ್ರಿ. ಇದನ್ನು ನಾ ತಿಳಿಸ್ತೀನಿ, ವಿಡಿಯೋ ಆನ್ ಮಾಡಿ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈ ಕಡೆ 2014 ಪ್ರಶ್ನೆ ನಂಬರ್ 65. ಪರೀಕ್ಷೆಯಲ್ಲಿ ಕರೀಮನು ರಹೀಮನಿಗಿಂತ 15 ಹೆಚ್ಚು ಅಂಕಗಳನ್ನು ಪಡೆದನು. ಇಲ್ಲೊಂದು ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಪರೀಕ್ಷೆಯಲ್ಲಿ ಕರೀಮನು ರಹೀಮನಿಗಿಂತ 15 ಹೆಚ್ಚು ಅಂಕಗಳನ್ನು ಪಡೆದನು. ಯಾರಿಗೆ ಹೋಲಿಕೆ ಮಾಡಿದರು? ರಹೀಮನಿಗಿಂತಲೂ ಹೆಚ್ಚು, ರಹೀಮನಿಗಿಂತಲೂ ಕಡಿಮೆ, ರಹೀಮನಕ್ಕಿಂತಲೂ 2 ಪಟ್ಟು ಹೆಚ್ಚು. ಬರೀ ರಹೀಮನ ಹೆಸರೇ ಸರ್ ತಗೊಂಡ್ರು ಅಂತಂದ್ರೆ ಮತ್ತು ಮುಂದೆ ನೋಡ್ರಿ ಪಡೆದನು. ಮದನನು ರಹೀಮನಿಗಿಂತ 10 ಕಡಿಮೆ ಅಂಕಗಳನ್ನು ಪಡೆದನು. ಎಲ್ಲರದು ವರ್ಣನ ಮಾಡಿದ್ಯಾರಿಗೆ ರಹೀಮನ್ನೇ ಓದಿಸ್ಕೊಂಡಾರು. ರಹೀಮನಿಗಿಂತಲೂ 15 ಕಡಿಮೆ, ರಹೀಮನಿಗಿಂತಲೂ 10 ಹೆಚ್ಚು, 10 ಕಡಿಮೆ, ಹೆಚ್ಚು. ಎಲ್ಲರೂ ಯಾರ ಹೆಸರು ತೊಗೊಂಡಾರ? ರಹೀಮನ್ ತೊಗೊಂಡಾರು. ನೋಡಿ ಹೆಂಗೆ ಕರೀಮಗೇನು ರಹೀಮನಿಗಿಂತಲೂ 15 ಹೆಚ್ಚು, ಮದನನು ರಹೀಮನಿಗಿಂತ 10 ಕಡಿಮೆ. ಅಂದರೆ ನೀವು ಏನು ಮಾಡಬೇಕು? ರಹೀಮನ ಅಂಕಗಳನ್ನು ಎಕ್ಸ್ ಅಂತ ತಿಳ್ಕೊಬೇಕು. ರಹೀಮನ ಅಂಕಗಳನ್ನು ಎಕ್ಸ್ ಅಂತ ತಿಳ್ಕೊಬೇಕು. ನೋಡ್ರಿ, ನಾ ಎಷ್ಟು ಚಂದ ತಿಳಿಸಿ ಹೇಳ್ತಾನೆ ನೋಡ್ರಿ. ರಹೀಮನ ಅಂಕಗಳು ಎಕ್ಸ್ ಆಗಿರಲಿ. ನೋಡಿ, ಇನ್ನು ಕರೀಮನ ಅಂಕಗಳು ಕರೀಮನು ಪಡೆದ ಅಂಕಗಳು ಬರೋಬ್ಬರಿ ರಹೀಮನಿಗಿಂತ 15 ಹೆಚ್ಚು ಅಂದರು. 15 ಹೆಚ್ಚು. ನೋಡಿ, ಬರೋಬ್ಬರಿ ಎಕ್ಸ್ ಪ್ಲಸ್ 15. ರಹೀಮನ ಅಂಕಗಳು ಎಕ್ಸ್ ಆಗಿರಲಿ, ಹೌದಾ? ಆಮೇಲೆ ಕರೀಮನು ಪಡೆದ ಅಂಕಗಳು ರಹೀಮನಿಗಿಂತ 15 ಹೆಚ್ಚು ಅಂದಾಗ ಎಕ್ಸ್ ಪ್ಲಸ್ 15 ಆಗ. ಮದನನು ಪಡೆದ ಅಂಕಗಳು ಮದನನು ಪಡೆದ ಅಂಕಗಳು ರಹೀಮನಿಗಿಂತ ಎಷ್ಟು? 10 ಕಡಿಮೆ. 10 ಕಡಿಮೆ ಬರೋಬ್ಬರಿ ಎಕ್ಸ್ ಮೈನಸ್ 10. ಒಟ್ಟು ಅಂಕಗಳು, ಇವ್ರು ಪಡೆದ ಒಟ್ಟು ಅಂಕಗಳನ್ನು ತಕ್ಕೋಬೇಕು ನೀವು. ಮತ್ತೆ ಪಡೆದ ಒಟ್ಟು ಅಂಕಗಳು ಎಷ್ಟು ಅನ್ನೋದು ನೋಡಿ. ಒಟ್ಟು ಅಂಕಗಳು 3 ಜನ ಅಂದ್ರೆ ಅವರು ಪಡೆದ ಒಟ್ಟು ಅಂಕಗಳು ಬರೋಬ್ಬರಿ ಅವರು ಪಡೆದ ಒಟ್ಟು ಅಂಕಗಳು ಬರೋಬ್ಬರಿ 110. ಇನ್ನು ಪ್ರತಿಯೊಬ್ಬರ ಅಂಕಗಳನ್ನು ಹೆಂಗೆ ತಕ್ಕೋಬೇಕಂದ್ರೆ, ಈಗ ಯಾರ್ದು ರಹೀಮಂದು ಎಕ್ಸ್ ತಿಳ್ಕೊಂಡ್ರಿ, ಮುಂದೆ ಮದನೊಂದು ಎಷ್ಟು ತಿಳ್ಕೊಂಡ್ರಿ? ಎಕ್ಸ್ ಪ್ಲಸ್ 15 ತಿಳ್ಕೊಂಡ್ರಿ. 15 ಹೆಚ್ಚು ಅಂದ್ರೆ 15 ಆಯ್ತು. ಮದನೊಂದು ಏನು ತಿಳ್ಕೊಂಡ್ರಿ? ಎಕ್ಸ್ ಮೈನಸ್ 10 ಕಡಿಮೆ ತೊಗೊಂಡಂದ್ರೆ ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 10 ಬರೋಬ್ಬರಿ 110. ಇಲ್ಲಿ ಇನ್ನೊಂದು ರೀತಿ ಒಳಗೆ ಮಾಡ್ಲಿಕ್ಕೆ ಬರ್ತದೆ. ಮೊದಲ ಈ 3x ನೀವು ಮೊದಲ ಎಕ್ಸ್ಗಳನ್ನು ಕೂಡಿಸುವರೆ. 3x ಪ್ಲಸ್ 15 ಮೈನಸ್ 10 ಈಸ್ ಈಕ್ವಲ್ ಟು 110.
ಈಗ ನೀವು ಎಕ್ಸ್ ಬೇರೆ ತೊಗೊಂಡ್ರಿ, ಅಂಕಿಗಳನ್ನೇ ಬೇರೆ ತೊಗೊಂಡ್ರಿ. ಈಗ ಇನ್ನೊಂದು ಇದನ್ನು ಎರಡು ರೀತಿ ಒಳಗೆ ಮಾಡೋದು. ಮೊದಲ ಫಸ್ಟ್ ಯಾವಾಗಲಾದರೂ ಪ್ಲಸ್ ತೆಗಿಬಾರ್ದು, ಮೈನಸ್ ತೆಗಿಬೇಕು, ಅದು ನಿಯಮ. 3x + 15 ಬರೋಬರಿ. ಯಾಕಂದ್ರೆ ನೀವು ಉತ್ತರ ಕಂಡುಹಿಡಿಯುವಾಗ ಏನಾಗ್ತದಂದ್ರೆ ಅದು ಮೈನಸ್ ಹೊರಗೆ ಹಾಕೋಬೇಕು. ಲಾಸ್ಟಿಗೆ ಮೈನಸ್ ಮಾಡಿರ್ತಾರೆ, ಈಗ ಮೊದಲ ಮೈನಸ್ ಮಾಡ್ಕೋ. ಆ ಕಡೆ ಮೈನಸ್ ಹೋತಂದ್ರೆ ಬರೋಬ್ಬರಿ ಹೆಚ್ಚಿಗೆ ಏನಾಗ್ತದ 120 ಆಯ್ತು. 3x + 15 ಬರೋಬ್ಬರಿ 120. ಈಗ 3x ತಗೋರಿ, 3x ಬರೋಬ್ಬರಿ 120. 15 ಹಚ್ಚಕ್ಕೆ ಹೋತಂದ್ರೆ ಏನಾಗ್ತದೆ ನೋಡ್ರಿ, ಪ್ಲಸ್ ಇದ್ದದ್ದು ಹಚ್ಚಕ್ಕೆ ಹೋತಂದ್ರೆ ಏನಾಗ್ತದ, ಮೈನಸ್ ಆಗ್ತದ. ಬರೋಬ್ಬರಿ 105. 3x ಬರೋಬ್ಬರಿ 105. ಎಕ್ಸ್ ಬರೋಬ್ಬರಿ, ಎಕ್ಸ್ ನೀವು ಇಟ್ಕೊಂಡು 3 ಭಾಗಿಸ್ಬೇಕಾಗ್ತದೆ. 105 ಸರಾಸ್ ಬಾಯ್ಲೆ 3. 3 ಒಂದಲೇ 3, 3ಲೇ 3, 5ಲೇ ಬರೋಬ್ಬರಿ ಯಾರು 35. ಎಕ್ಸ್ ಅಂದರೆ ಯಾರು, ರಹೀಮ. ರಹೀಮನು ಪಡೆದ ಅಂಕಗಳು ಬರೋಬ್ಬರಿ 35 ಆತಿ. ಈಗ ಯಾರ ಅಂಕ ಕೇಳ್ಯಾರ ನೋಡ್ರಿ. ಕರೀಮನು ಪಡೆದ ಅಂಕಗಳು ಎಷ್ಟು? ಕರೀಮನು ಪಡೆದ ಅಂಕಗಳು ರಹೀಮನಿಗಿಂತ 15 ಹೆಚ್ಚು. ನೋಡ್ರಿ, ಅದನ್ನ ಅರ್ಥ ಮಾಡ್ಕೋಬೇಕು. ಕರೀಮನು ಪಡೆದ ಅಂಕಗಳು ಬರೋಬ್ಬರಿ ರಹೀಮನಿಗಿಂತ 15 ಹೆಚ್ಚು ಅಂದಾಗ ಕರೀಮನ ಅಂಕಗಳು ಬರೋಬ್ಬರಿ ಕರೀಮನು ಪಡೆದ ಅಂಕಗಳು ಬರೋಬ್ಬರಿ ನೋಡ್ರಿ. ರಹೀಮನ್ಗಿಂತಲೂ ಎಷ್ಟು 15 ಹೆಚ್ಚಂದ್ರೆ 35 ಅಂತೂ ರಹೀಮ ಪಡೆದಾನ, ಅವನಕ್ಕಿಂತಲೂ 15 ಹೆಚ್ಚು ಪಡೆದಾನ ಅಂದ್ರೆ ಎಷ್ಟು? ಅದು ಯಾರೋ ಕರೀಮ ಪಡೆದ ಅಂಕಗಳು 50. ಆನ್ಸರ್ 50. ಕರೀಮನು ಪಡೆದ ಅಂಕಗಳು ಬರೋಬ್ಬರಿ 50. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ ಡಿ. ಇಷ್ಟೇ ನೀವು ತಿಳ್ಕೊಬೇಕಾದದ್ದು. ಮತ್ತೆ ಇಲ್ಲಿ ಇನ್ನೊಂದು ರೀತಿ ಒಳಗೂ ಬರ್ತದ. 15ರಾಗ 10 ಕಳೆದ್ರೆ +5 ಬರ್ತದ, ಅದನ್ನು ಇಟ್ಕೊಂಡ್ರು ಬರ್ತದ. ಆದ್ರೆ ನೇಮ್ ಏನದ ಅಂತಂದ್ರೆ, ನೀವು ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಮೊದಲು ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಅಧಿಕ, ಆಮೇಲೆ ಋಣ ಹೆಂಗಿದ್ದು ಯಾವಾಗ ಉತ್ತರ ಕಂಡು ಹಿಡಿಯುವಾಗ, ಪ್ರಶ್ನಾರ್ಥಕ ಮೂಲ ಕಂಡು ಹಿಡಿಯುವಾಗ ಉಲ್ಟಾ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಲಾಸ್ಟಕ್ಕೆ ನೀವು ಮೈನಸ್ ಮಾಡ್ತೀರಿ, ಇಲ್ಲಿ ಫಸ್ಟಕ್ಕೆ ಮೈನಸ್ ಹೊರಗೆ ತಕ್ಕೋಬೇಕು. ಅದು ಮೈನಸ್ ಹೊರಗೆ ಹೋಗಾಗ ಏನಾಗ್ತದೆ? ಪ್ಲಸ್ ಆಗ್ತದೆ. ಪ್ಲಸ್ ಹೊರಗೆ ಹೋಗಾಗ ಏನಾಗ್ತದೆ? ಮೈನಸ್ ಆಗ್ತದೆ. ಗುಣಾಕಾರ ಹೊರಗೆ ಹೋಗ್ಬೇಕಾದ್ರೆ ಭಾಗಾಕಾರ ಆಗ್ತದೆ, ಭಾಗಾಕಾರ ಹೊರಗೆ ಹೋಗ್ಬೇಕಾದ್ರೆ ಗುಣಾಕಾರ ಆಗ್ತದೆ. ಈ ನಿಯಮಗಳನ್ನು ನೀವು ಕಲಿಬೇಕು. ಅವಾಗ ನಾವು ಹೆಂಗೆ ತಿಳಿಸಿರ್ತೀವಿ ಅನ್ನೋದು ಲಕ್ಷ್ಯ ಕೊಟ್ಟು ನೋಡ್ಬೇಕು. ನೋಡಿದರೆ ಅಂದರೆ ಗಣಿತ ಬಂದೇ ಬರ್ತಾವ. ಈ ವರ್ಷ ಇದು ಪ್ರತಿಯೊಂದು ಸಲ ನವೋದಯಕ್ಕೆ ಬಿದ್ದೇ ಬೀಳ್ತಾವೆ ಇವು. ಈ ಗಣಿತಗಳನ್ನು ನಾನು ಹೇಳಿದಾಗ ಲಕ್ಷ್ಯ ಕೊಟ್ಟು ನೋಡ್ಬೇಕು. ಹೆಂಗೆ ತಿಳ್ಕೋಬೇಕು ಅನ್ನೋದು ನೀವು ಮೊದಲು ತಿಳ್ಕೋಬೇಕು. ನೋಡ್ರಿ, ಇನ್ನೊಂದ್ಸಲ ತಿಳಿಸಾಕ. ರಹೀಮನ ಅಂಕಗಳು ಎಕ್ಸ್ ಆಗಿರಲಿ, ರಹೀಮ ಪಡೆದ ಅಂಕಗಳು ಎಕ್ಸ್ ಆಗಿರಲಿ. ಕರೀಮನು ಪಡೆದ ಅಂಕಗಳು ರಹೀಮನಿಗಿಂತ 15 ಹೆಚ್ಚು ಅಂದಾಗ ರಹೀಮಂದ ನೀವು ಎಕ್ಸ್ ಅಂತ ತಿಳ್ಕೊಂಡ್ರಿ ಅಂದ್ರೆ ಆ ಒಂದು ರಹೀಮ ಬಂದದ ಅಂಕದಾಗ 15 ಕೂಡಿಸಿದ್ರೆ ಯಾರು ಬರ್ತಾವ? ಕರೀಮನ ಅಂಕಗಳು ಬರ್ತಾವ. ಹಿಂಗೆ ನೀವು ಸರಿಯಾಗಿ ಗಣಿತ ತಿಳ್ಕೊಂಡ್ಬಿಟ್ರೆ ಎಲ್ಲ ಲೆಕ್ಕಗಳು ಕರೆಕ್ಟ್ ಬರ್ತಾವ. ಮದನ ಪಡೆದ ಅಂಕಗಳು ರಹೀಮನಿಗಿಂತ 10 ಕಡಿಮೆ. ಜರ್ ಒಂದು ವೇಳೆ ಮದನೊಂದು ಕೇಳಿದ್ರಂದ್ರೆ 35ರಾಗ ನೀವು 10 ಕಡಿಬೇಕಾಗ್ತಿತ್ತು. ಇಷ್ಟೇ. ಆಮೇಲೆ ಅವರು ಒಟ್ಟು ಪಡೆದ ಅಂಕಗಳನ್ನು ನೀವು ತಕ್ಕೋಬೇಕು 110. ಆಮೇಲೆ ಎಕ್ಸ್ ಪ್ಲಸ್ 15 ಪ್ಲಸ್ x - 10 = 110. 15 ಹೆಚ್ಚು ತೊಗೊಂಡಾಗ ಒಬ್ಬ 10 ಕಡಿಮೆ ತೊಗೊಂಡಾನಂದ್ರೆ ಒಬ್ಬ ಪ್ಲಸ್ ಹಚ್ಚರಿ, ಒಬ್ಬ ಮೈನಸ್ ಹಚ್ಚರಿ. 3x + 15 - 10 = 110. 3x + 15 ಮೊದಲ ನೀವು ಕ್ರಿಯೆಗಳನ್ನು ಮಾಡುವಾಗ
ಬೇರೆ ಆಗ್ತದ. ಸಮಸ್ಯೆಯನ್ನು ಉತ್ತರ ಕಂಡುಹಿಡಿಯುವಾಗ ಬರೋಬ್ಬರಿ ಆಚಿಕಿನ ಉತ್ತರ ನೀವು ಹೊಳೆ ಕಂಡುಹಿಡಿಬೇಕಾದಾಗ ಮೊದಲು ಮೈನಸ್ ಹೊರಗೆ ಹಾಕಿಬಿಡ್ರಿ. ಮೈನಸ್ ಹೊರಗೆ ಹಾಕಿದ +10 ಆಯ್ತು. 3x + 15 ಬರೋಬ್ಬರಿ 120 ಆಯ್ತು. ಈಗ 3x ಬರೋಬ್ಬರಿ 120 ಪ್ಲಸ್ ಇದ್ದದ್ದು ಹಚ್ಚಿಗೆ ಹೋಗ್ತಾನೆ -15 ಆಯ್ತು, 105. 3x ಬರೋಬ್ಬರಿ 105. ಎಕ್ಸ್ ಬರ್ಬೇಕಾದ್ರೆ 105ಕ್ಕೆ 3 ಬಾಗಿಸ್ಬೇಕು. ಎಕ್ಸ್ ಬರೋಬ್ಬರಿ 105/3 ಬರೋಬ್ಬರಿ ಎಕ್ಸ್ ಬರೋಬ್ಬರಿ 35. ರಹೀಮನು ಪಡೆದ ಅಂಕಗಳು ಬರೋಬ್ಬರಿ 35. ಕರೀಮನು ಪಡೆದ ಅಂಕಗಳು ರಹೀಮನು ಪಡೆದ ಅಂಕಗಳಿಗಿಂತಲೂ 15 ಹೆಚ್ಚಾಗಿದೆ ಅಂದ್ರೆ 50. ಉತ್ತರ ಬರೋಬ್ಬರಿ 50. ತಿಳಿತಲ್ಲ? ಉತ್ತರ ಸಂಖ್ಯೆ ಡಿ. ಚೆಂದಾಗಿ ನೋಡ್ಕೊಂಡು ಚೆಂದಾಗಿ ಬಿಡಿಸ್ಕೊಳ್ರಿ.